ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ವಿದ್ಯಾ ಜಗದೀಶ್ ಅಂತ. ಇವತ್ತಿನ ದಿನ ನಾವು 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಭಾಗ 1ರಲ್ಲಿನ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಎನ್ನುವ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ಹೌದಾ? ಸಂಖ್ಯಾ ಪದ್ಧತಿ ಎನ್ನುವ ಪಾಠದಲ್ಲಿ ಅಭ್ಯಾಸ 1.1 ಬಿಡಿಸಿದ್ದೀನಿ. ಈಗ 1.3 ಬಿಡಿಸೋಣ. ಅಭ್ಯಾಸ 1.3 ಕ್ವಶನ್ ಎಂದೇ ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಎಂಬುದನ್ನು ತಿಳಿಸಿ. ಫಸ್ಟ್ ಒನ್ ಇದೆ 36/100 ಅಂತಿದೆ. ಹೌದಾ? ಅವ್ರೇನು ಕೇಳಿದ್ದಾರೆ ಕ್ವಶನ್ನ, ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ಹೌದಾ? ಈಗ ಇಲ್ಲಿ ಮಾಡಬೇಕು. 36/100 ಇದೆ. ಹೌದಾ? ಈಗ 100ರಿಂದ 36ನ ಬಗ್ಗಿಸ್ಬೇಕು. 100ರಿಂದ 36ನ ಬಗ್ಸಕ್ಕೆ ಬರುತ್ತಾ? ಇಲ್ಲ. ಅದಕ್ಕೆ ಏನು ಮಾಡೋಣ, ಜೀರೋ ಕೊಡೋಣ. ಪಾಯಿಂಟ್ ಕೊಟ್ಟರೆ ಏನು ಬರುತ್ತೆ, ಇಲ್ಲಿ 2 0 ಬರ್ತದೆ. ಹೌದಾ? 100 ಎಷ್ಟಲೇ ಹೋಗುತ್ತಿದ್ದು 360 ಆಗುತ್ತೆ. 0 ಕೊಟ್ಟರೆ 1 0 ಬರುತ್ತೆ. ಓಕೆ, ಪಾಯಿಂಟ್ ಕೊಟ್ಟು ಅಂದರೆ 0 ಬರುತ್ತೆ. 100 ಎಷ್ಟಲೇ 360 ಸಮೀಪ ಇರೋದು ಯಾವ್ದು ನೋಡಬೇಕು. 100 3ಲೇ. ಹೌದಾ? 100 3ಲೇ ಎಷ್ಟು? 300. 360 300 ಕಳೆದ್ರೆ ಎಷ್ಟು? 3 3 ಕಳೆದ್ರೆ 0, 6 0 ಕಳೆದ್ರೆ 6, 0 0 ಕಳೆದ್ರೆ 0. ಮತ್ತು ಪಾಯಿಂಟ್ ಕೊಟ್ಟವೆ ಅಂದರೆ 0 ತೊಗೋಬೋದು. 0 10 ಎಷ್ಟಲೇ? 10 6ಲೇ 600. 6 4 0, 0 0 0 0. ಹೌದಾ? ಎಷ್ಟು ಬಂತು? 0.36 ಬಂತು. ಹೌದಾ? ಏನು ಕೇಳಿದ್ದಾರೆ? ಯಾವ ರೀತಿಯ ದಶಮಾಂಶ ವಿಸ್ತರಣೆ ಹೊಂದಿದೆ ಕೇಳಿದ್ದಾರೆ. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಹೌದಾ? ಅಂತ್ಯಗೊಂಡಿದೆ ಅಲ್ವಾ? ಇಲ್ಲಿ ಶೇಷ 0 ಬಂದರೆ ಅಂತ್ಯಗೊಳ್ಳುವ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಏನಿದೆ? 1/11 ಇದೆ. ಹೌದಾ? ಈಗ 1/11 ಇದೆ ಅಂದರೆ 11ಇಂದ 1ನ್ನು ಭಾಗಿಸ್ಬೇಕು. ಹೌದಾ? ಹಾಗಾದರೆ ಇಲ್ಲಿ 1 ಇದೆ ಅಂದರೆ 11ಕ್ಕಿಂತ ಇದು ಚಿಕ್ಕದಿದೆ. ಅದಕ್ಕೆ ಏನು ಮಾಡೋಣ, 0 ಪಾಯಿಂಟ್ ಕೊಡೋಣ. 0 ಬರುತ್ತೆ. 1ರಲ್ಲಿ 0 ಕಳೆದ್ರೆ 1. ಹೌದಾ? ಪಾಯಿಂಟ್ ಕೊಟ್ಟರೆ ಏನು ಬರುತ್ತೆ? 10 1 0 ಬರುತ್ತೆ. 10 11ಕ್ಕಿಂತ ಏನಾಗುತ್ತೆ, ಸಣ್ಣದಾಗುತ್ತೆ. ಅದಕ್ಕೆ ಮತ್ತು 0 ಕೊಡೋಣ. 0 ಕೊಟ್ಟರೆ 0 ಬರುತ್ತೆ. 11 ಎಷ್ಟಲೇ ಹೋಗುತ್ತೆ? 100. ನೇರ ಇರೋದು ಯಾವುದು? 99. 11 11 9ಲೇ 99. 100ರಲ್ಲಿ 99 ಕಳೆದ್ರೆ ಎಷ್ಟು? 1. 10ರಲ್ಲಿ 9 ಕಳೆದ್ರೆ 1. ಇಲ್ಲಿ ಕೈಲ ತೊಗೋಬೇಕು. 10ರಲ್ಲಿ 10 ಕಳೆದ್ರೆ 0. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಬಂತು? ಮತ್ತು 100 ಬಂತು. ಹೌದಾ? ಮತ್ತೊಂದು 0 ತೊಗೋಬೇಕು. ತೊಗೊಂಡ್ರೆ ಇಲ್ಲಿ ಏನು ಮಾಡೋಣ, 10 ಉಳಿಯುತ್ತೆ. 10ಗೆ ಹೋಗಲ್ಲ ಅಂತಲೇ ಮತ್ತೊಂದು 0 ತೊಗೋಬೇಕು. ಇಲ್ಲಿ 0 ಕೊಡಬೇಕು. ಓಕೆ, 11 ಎಷ್ಟಲೇ? 11 9s 99. ಓಕೆ, 199 ಕಳೆದ್ರೆ 1. ಹಾಗಾದರೆ ಇದೇನು ಹೇಗೆ ಬಂದಿದೆ ನೋಡಿ, 0.0909 ಕಂಟಿನ್ಯೂ ಹೀಗೆ ಬರ್ತಾಯಿದೆ. ಹೌದಾ? ಹಾಗಾದರೆ ಇದು ಯಾವ ರೀತಿ ದಶಮಾಂಶ ವಿಸ್ತರಣೆ? ಅಂತ್ಯಗೊಂಡಿದೆಯಾ? ಇಲ್ಲಿ ಶೇಷ 0 ಬಂದರೆ ಅಂತ್ಯಗೊಳ್ಳುವ ಅಂತ ಹೇಳಿದ್ದೀನಿ. ಅಂತ್ಯಗೊಳ್ಳದ ಆವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಅಂದ್ರೆ ಆವರ್ತಗೊಳ್ಳುವ ಅಂದರೆ ಪುನರಾವರ್ತನೆ ಆಗಿದೆ. ನೋಡಿರಿ, 0909 ನೀವು ಹೀಗೆ ಬೇಕಾದ ಸರಿ ಮಾಡ್ಕೊತ ಹೋದ್ರೂ ಹೀಗೆ ಬರುತ್ತೆ. ಹಾಗಾದರೆ ಇದೇನು ಹೊಂದಿದೆ? ಅಂತ್ಯಗೊಂಡಿಲ್ಲ, ಆದರೆ ಆ ಆವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಈಗ ಇಲ್ಲಿ ನಾನು ಬಾರ್ ಅಂತ ಬರ್ತಿದ್ದೀನಿ. ಈಗ ಈ ರೀತಿ ಬರೀತೀವಿ ಅಂದರೆ ಇಲ್ಲಿ ಇವೆರಡು ಸಂಖ್ಯೆ ಕಂಟಿನ್ಯೂ ಆಗಿವೆ ಅಂದರೆ ಪುನರಾವರ್ತನೆ ಆಗ್ತವೆ ಅಂತ ಅರ್ಥ. 0909 ಹೀಗೆ ಬರಿಬೋದು. ಈಗ ಒಂದೇ ಸಂಖ್ಯೆ ಮೇಲೆ 9 ಮೇಲೆ ಅಷ್ಟೇ ಬೇರೆದಿದ್ರೆ 9ನೇ ಕಂಟಿನ್ಯೂ ಪುನರಾವರ್ತನೆ ಆಗ್ತೀನಿ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಒನ್ ಲೆಕ್ಕ ನೋಡಿ. ಇದು ಮಿಶ್ರ ಭಿನ್ನರಾಶಿ ಇದೆ. 4 × 1/8 ಇದು ನಾವೇನು ಮಾಡಬೇಕು? ಮಿಶ್ರ ಭಿನ್ನರಾಶಿ ಇದನ್ನ ಭಿನ್ನರಾಶಿ ಮಾಡ್ಕೊಂಡು ಬರೀಬೇಕು. ಓಕೆ, 8 4 32 1 33. ಓಕೆ, ಈಗೇನು ಮಾಡೋಣ, 8ನ್ನು 32ರಿಂದ ಭಾಗಿಸ್ಬೇಕು. ಹೌದಾ? 8 ಎಷ್ಟಲೇ? 8 4 32. 32ರಾಗ 1 ಕಳೆದ್ರೆ 32ರಾಗ 33 ಕಳೆದ್ರೆ 1. ಹೌದಾ? ಇಲ್ಲಿ ಪಾಯಿಂಟ್ ಕೊಟ್ಟರೆ 0 ಬರುತ್ತೆ. 8 ಎಷ್ಟಲೇ? 8 1ಲೇ 8. 10ರಲ್ಲಿ 8 ಕಳೆದ್ರೆ 2. ಮತ್ತೇನು ಮಾಡೋಣ, 1 0 ತೊಗೊಳ್ಳೋಣ. 8 2ಲೇ 20ರಲ್ಲಿ 16 ಕಳೆದ್ರೆ ಎಷ್ಟು? 4. ಹೌದಾ? 8 ಎಷ್ಟಲೇ? 40. 8 5ಲೇ 40. ಹಾಗಾದರೆ ಆನ್ಸರ್ ಎಷ್ಟು ಬಂತು? 4.125. ಹಾಗಾದರೆ ಇದೇನು ಹೊಂದಿದೆ ಅಂತ ಹೇಳ್ಬೋದಾ? ಶೇಷ 0 ಬಂದಿದೆ ಅಂದರೆ ಅಂತ್ಯಗೊಂಡಿದೆ ಅಲ್ವಾ? ಆದರೆ ಪುನರಾವರ್ತನೆಯಾಗಿದೆಯಾ? ಇಲ್ಲ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಹಾಗಾದರೆ ಇದು ನಿಂತು ಹೇಳ್ಬೋದು, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಲೆಕ್ಕ ನೋಡ್ರಿ. ಅದರಲ್ಲಿ 4th ಒನ್ 3/13 ಅಂದರೆ 13ರಿಂದ 3ನ್ನು ಭಾಗಿಸ್ಬೇಕು. ಇಲ್ಲಿ ನೋಡಿ, 13 ಮಗ್ಗೆಯಲ್ಲಿ 3 ಇಲ್ಲ, ಅದಕ್ಕೆ ಏನು ಮಾಡೋದು, 0ಇಂದ ಭಾಗಿಸಿದ್ದೀವಿ. 0 ಅಂದರೆ 0, 3ರಲ್ಲಿ 0 ಕಳೆದ್ರೆ 3. ಓಕೆ,
ಪಾಯಿಂಟ್ ಕೊಡೋಣ. ಹೌದಾ, ಪಾಯಿಂಟ್ ಕೊಟ್ಟಿದ್ದೀವಿ. ಹೌದಾ, ಹಾಗಾದರೆ 13ರಲ್ಲಿ ಪಾಯಿಂಟ್ ಕೊಟ್ಟರೆ 0 ಬರುತ್ತೆ. 13 ಮಗ್ಗೆಯಲ್ಲಿ ಎಷ್ಟರಲ್ಲಿ ಹೋಗುತ್ತೆ? 13 ಒಂದಲೇ ಹೋಗುತ್ತಾ? ಇಲ್ಲ, ಅಂದರೆ ಚಿಕ್ಕದಾಗುತ್ತೆ. 13 ಎರಡಲೇ 26, 13 ಮೂರಲೇ 39, ದೊಡ್ಡದಾಗುತ್ತೆ. ಅದಕ್ಕೆ 13 ಎರಡಲೇ 26. ಹೌದಾ, 30ರಲ್ಲಿ 26 ಕಳೆದ್ರೆ ಎಷ್ಟು? 4. 10ರಲ್ಲಿ 6 ಕಳೆದ್ರೆ 4. 3ರಲ್ಲಿ 3 ಕಳೆದ್ರೆ 0. ಹಾಗಾದರೆ ಇಲ್ಲಿ ಪಾಯಿಂಟ್ ಕೊಟ್ಟಿವೆ ಅಂದರೆ 0 ತೊಗೋಬೋದು. 13 ಎಷ್ಟಲೇ? 13 ಮೂರಲೇ 39. ಓಕೆ, 40ರಲ್ಲಿ 39 ಕಳೆದ್ರೆ 1. ಓಕೆ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೇವೆ ಅಂದರೆ ನಾವು 0 ತೊಗೋಬೋದು. 1 0 ತೊಗೊಂಡ್ವಿ. ಹತ್ತಂಗಿಲ್ಲ. 13ಕ್ಕಿಂತ 10 ಏನಾಗುತ್ತೆ? ಚಿಕ್ಕದಾಗುತ್ತೆ. ಅದಕ್ಕೆ ಮತ್ತೊಂದು 0 ಕೊಟ್ಟರೆ ಇಲ್ಲಿ 0 ಬರುತ್ತೆ. 13 ಎಷ್ಟಲೇ? 100 ನೇರಾಗುತ್ತೆ ನೋಡಿ. 13 ಏಳೆ 91. ಓಕೆ, 100ರಲ್ಲಿ 91 ಕಳೆದ್ರೆ ಎಷ್ಟು? 9 ಬರುತ್ತೆ. ಮತ್ತೇನು ಮಾಡೋಣ? 1 0 ತೊಗೊಳ್ಳೋಣ. ಪಾಯಿಂಟ್ ಕೊಟ್ಟಿವೆ ತೊಗೊಂಡ್ರೆ 13 ಎಷ್ಟಲೇ? 13 ಏಳೆ 91 ಆಗುತ್ತೆ. ಹೌದಾ, ಅದಕ್ಕಿಂತ ಸಣ್ಣದಂದರೆ 13 6ಲೇ 78. ಹೌದಾ, 78 ಬರುತ್ತೆ. 9ರಲ್ಲಿ 78 ಕಳೆದ್ರೆ 12 ಮತ್ತು 0 ಅಂದರೆ ಹೀಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡಿ 0.230769 ಹೌದಾ, ಇಲ್ಲಿ ನೋಡಿ 23076 9 ಆದಮೇಲೆ ಮತ್ತು 2 ಹಾಗೆ 3 0 ಹಿಂಗೆ ನೀವು ಮಾಡ್ಕೊತ ಹೋದ್ರೆ ಲೆಕ್ಕ ಹಿಂಗೆ ಬರುತ್ತೆ. ಹಾಗಾದರೆ ಇದಕ್ಕೆ ಏನಂತ ಹೇಳ್ಬೋದು? ಶೇಷ ಏನು 0 ಬಂದಿದೆಯಾ? ಇಲ್ಲ. ಹಾಗಾದರೆ ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಅಂತ್ಯಗೊಂಡಿದೆಯಾ? ಇಲ್ಲ. ಪುನರಾವರ್ತನೆ ಆಗೋದಿಲ್ಲ, ಈ ಸಂಖ್ಯೆನೇ ಕಂಟಿನ್ಯೂ ಆಗುತ್ತೆ. ಹೌದಾ, ಇದೇನಾಯಿತು? ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. 3/13 = 0.2307692307692 ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ? ಇಲ್ಲಿ ಬಾರ್ ಕೊಡ್ತೀನಿ. ಯಾವ್ಯಾವ ಸಂಖ್ಯೆ ರಿಪೀಟ್ ಆಗ್ತಾವಲ್ಲ ಅದ್ರ ಮೇಲೆ ನಾವೇನು ಬಾರ್ ಕೊಡ್ತೀನಿ. 0.230769. ಓಕೆ, ನೆಕ್ಸ್ಟ್ ಒಂದು ಲೆಕ್ಕ ಏನಿದೆ ನೋಡಿರಿ. 2/11 ಇದೆ. ಹೌದಾ, ಈಗ 11ಇಂದ 2ಗೆ ಭಾಗಿಸ್ಬೇಕು. ಹೌದಾ, ಈಗ 11ಇಂದ 2 ಭಾಗಿಸ್ಬೇಕು. ಇಲ್ಲೇನು ಮಾಡೋಣ? 0. 11 0ರಲ್ಲಿ 0, 2ರಲ್ಲಿ 0 ಕಳೆದ್ರೆ 2. 11 ಪಾಯಿಂಟ್ ಕೊಡೋಣ. ಅಂದರೆ 11ಕ್ಕಿಂತ ಚಿಕ್ಕದಿದೆ 2, ಅದಕ್ಕೆ ಏನು ಮಾಡೋಣ? ಇಲ್ಲಿ ಪಾಯಿಂಟ್ ಕೊಡೋಣ. ಓಕೆ, ಪಾಯಿಂಟ್ ಕೊಟ್ಟರೆ ಇಲ್ಲಿ 0 ಬರುತ್ತೆ. 11 ಎಷ್ಟಲೇ? 11 2ಲೇ 22, ದೊಡ್ಡದಾಗುತ್ತೆ. 11 1ಲೇ 20ರಲ್ಲಿ 11 ಕಳೆದ್ರೆ ಎಷ್ಟು? 9. ಓಕೆ, 9 ಇದೆ. ಹಾಗಾದರೆ 11 8ಲೇ 88, 11 9ಲೇ 99 ಆಗುತ್ತೆ. ಇಲ್ಲಿ ಇದು ಚಿಕ್ಕದಾಗುತ್ತೆ. 99 ದೊಡ್ಡದಾಗುತ್ತೆ. ಅದಕ್ಕೆ 11 8ಲೇ 88, 90ರಲ್ಲಿ 88 ಕಳೆದ್ರೆ ಎಷ್ಟು? 2. ಮತ್ತು ಪಾಯಿಂಟ್ ಇದೆ ಅಂದರೆ 0 ತೊಗೋಬೋದು 1. ಆಮೇಲೆ 11 ಎಷ್ಟಲೇ? 11 1ಲೇ ಶೇಷ ಎಷ್ಟು ಉಳಿತು? 9. 20ರಲ್ಲಿ 11 ಕಳೆದ್ರೆ 9. ಹಾಗಾದರೆ ಹೀಗೆ ಕಂಟಿನ್ಯೂ ಆಗುತ್ತೆ. ಹೌದಾ, ಹಾಗಾದರೆ ಆಗಲೇ ಒಂದು ಲೆಕ್ಕ ಬಿಡಿಸಿದ್ವಲ್ಲ, ನೀವು ಏನಂತ ಹೇಳ್ಬೋದು? ಹಾಗಾದರೆ ಇದು ಅಂತ್ಯಗೊಳ್ಳದ, ಶೇಷ ಏನಾದರೂ 0 ಬಂದಿದೆಯಾ? ಇಲ್ಲ. ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಹೌದಾ, 0.181818 ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಏನು ಮಾಡಿದೆ? 0.18 ಮೇಲೆ ಬಾರ್ ಬರೆದೀನಿ. ಬಾರ್ ಅಂದರೆ ಯಾವ ಸಂಖ್ಯೆ ಮೇಲೆ ಬಾರ್ ಇರ್ತಿತ್ತಲ್ಲ ಆ ಸಂಖ್ಯೆ ರಿಪೀಟ್ ಆಗ್ತವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿರಿ 329/400 ಇದೆ. ಹೌದಾ, 400ರಿಂದ 329ನ ಭಾಗಿಸ್ಬೇಕು. ಈಗ 400ಕ್ಕಿಂತ 329 ಸಣ್ಣದಿದೆ. ಅದಕ್ಕೆ ಏನು ಮಾಡೋಣ? 0ಇಂದ ಭಾಗಿಸಿದ್ವಿ. 0ಅಲ್ಲೇ ಏನಿತ್ತು ಕಳೆದ್ರು ಅದೇ ಸಂಖ್ಯೆ ಬರ್ತೈತಿ. ಹೌದಾ, ಈಗ ಇಲ್ಲೇ ಪಾಯಿಂಟ್ ಕೊಟ್ಟೆವು. ಪಾಯಿಂಟ್ ಕೊಟ್ಟರೆ ನಾವು 0 ಇಟ್ಕೋಬೋದು. 329 ಬಾಜು ಪಾಯಿಂಟ್ ಕೊಟ್ಟೇವೆ ಅಂದರೆ 0 ಇಟ್ಕೊಂಡಿದ್ದೀವಿ. 4 ಎಷ್ಟಲೇ? 4ಕ್ಕೆ ಯಾವ ಸಮಯ? 4 8ಲೇ 32, 3200 ಬರುತ್ತೆ. ಹೌದಾ, ಈಗ ಇಲ್ಲೇ 4 ಅಂದರೆ 4ರಲ್ಲೇ ತೊಗೋಬೇಕು, ಆಮೇಲೆ 0 ಇಟ್ಕೋಬೇಕು. ಓಕೆ, 3290ರಲ್ಲಿ 3200 ಕಳೆದ್ರೆ 90 ಉಳಿಯುತ್ತೆ. ಹೌದಾ, 90 ಉಳಿದ್ರೆ 90 ಉಳಿತಲ್ವ. ಹಾಗಾದರೆ ಮತ್ತೊಂದೇ 0 ತೊಗೊಳ್ಳೋಣ. ಎಷ್ಟೇ? 400 ಎಷ್ಟಲೇ? 400 2ಲೇ 800. ಹೌದಾ, 900ರಲ್ಲಿ 800 ಕಳೆದ್ರೆ 100 ಬರುತ್ತೆ. ಹೌದಾ, 100 ಬಂತು. ಹಾಗಾದರೆ 100 400ಕ್ಕಿಂತ ಏನಾಯಿತು? ಚಿಕ್ಕದಾಯಿತು. ಅದಕ್ಕೆ ಏನು ಮಾಡೋಣ? 0 ಕೊಡೋಣ. ಹೌದಾ, ಭಾಗ ಹೋಗಲ್ಲ ಅಂತ. ಮತ್ತು 0 ಕೊಡದಿಂದ ಇಲ್ಲೊಂದು 0 ಬರುತ್ತೆ. ಹೌದಾ, 0 ಬಂದಿಂದ 400 ಎಷ್ಟಲೇ ಹೋಗುತ್ತೆ? 400 2ಲೇನೇ ಹೋಗುತ್ತೆ. 1000ರಲ್ಲಿ 800 ಕಳೆದ್ರೆ 200 ಉಳೀತು. 200 ಉಳೀತಲ್ವ. ಆಗೇನು ಮಾಡೋಣ? 200 400ರಿಂದ ಭಾಗ ಹೋಗಲ್ಲ. ಮತ್ತು 0 ಕೊಡೋಣ. ಇಲ್ಲೊಂದು 0 ಬರುತ್ತೆ. 400 ಎಷ್ಟಲೇ? 2000, 405ಲೇ 2000. ಹೌದಾ, 82,8.820205. ಹೌದಾ, ಹಾಗಾದರೆ ಇದು ಯಾವುದು ದಶಮಾಂಶ ವಿಸ್ತರಣೆ? ಓಕೆ, ಇಲ್ಲೇನೋ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಓಕೆ, ಕರೆಕ್ಟ್ ಇದೆ, ಏನು ಮಿಸ್ಟೇಕ್ ಇಲ್ಲ. ಹಾಗಾದರೆ ಇಲ್ಲಿ ಶೇಷ ಏನು ಬಂತು? 0 ಬಂತು. ಹಾಗಾದರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. 329/400. ಹಾಗಾದರೆ ಆನ್ಸರ್ ಏನು ಬಂತು? 0.820205 ಬಂತು. ಹಾಗಾದರೆ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಲೆಕ್ಕದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ. ನೆಕ್ಸ್ಟ್ ಯಾವ ಕ್ಲಾಸ್ ಮಾಡಬೇಕಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.